ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಕರುನಾಡಿನ ಶಕ್ತಿ ಕೇಂದ್ರ, 6.5 ಕೋಟಿ ಕನ್ನಡಿಗರ ಭವಿಷ್ಯ ಬರೆಯುವ ಪವಿತ್ರ ದೇಗುಲ ನಮ್ಮ ವಿಧಾನಸೌಧ. ಒಂದು ಕಾಲದಲ್ಲಿ ಈ ಸದನದಲ್ಲಿ ಯಾರ್ಯಾರು ಕೂತ್ಕೋತಾ ಇದ್ರು ಗೊತ್ತಾ? ಕೆಂಗಲ್ ಹನುಮಂತಯ್ಯ, ಶಾಂತವೇರಿ ಗೋಪಾಲಗೌಡರು, ಧರ್ಮ್ ಸಿಂಗ್, ಮಲ್ಲಿಕಾರ್ಜುನ್ ಖರ್ಗೆ, HD ದೇವೇಗೌಡರಂಥ ಅಪ್ರತಿಮ ಧೀಮಂತ ನಾಯಕರು. ಅವತ್ತು ಈ ಸದನದಲ್ಲಿ ಈ ನಾಡಿನ ನೆಲ, ಜಲ, ಭಾಷೆ ಹಾಗೂ ಅಭಿವೃದ್ಧಿಯ ಬಗ್ಗೆ ಗಂಭೀರವಾದ ಮೌಲ್ಯಯುತವಾದ ಚರ್ಚೆಗಳಾಗ್ತಾ ಇದ್ವು. ಆದರೆ ಇವತ್ತು ಅದೇ ವಿಧಾನಸೌಧದ ಪಾವಿತ್ರ್ಯತೆ ಹರಾಜಾಗ್ತಾ ಇದೆ. ಕಲಾಪದ ಕೊನೆಯ ದಿನ DCM DK ಶಿವಕುಮಾರ್ ಮತ್ತು ಶಾಸಕ ಮುನಿರತ್ನ ನಡುವೆ ನಡೆದ ಬೀದಿ ಜಗಳ ನೋಡಿದರೆ ಇಡೀ ಪ್ರಜಾಪ್ರಭುತ್ವವೇ ತಲೆ ತಗ್ಸೋ ರೀತಿ ಇದೆ. ಇವರ ಯೋಗ್ಯತೆಗೆ ನಾಡಿನ ಅಭಿವೃದ್ಧಿ ಬೇಕಾಗಿಲ್ಲ, ಬದಲಿಗೆ ಇವರು ಮಾತನಾಡ್ತಾ ಇರೋ ವಿಚಾರಗಳು ಕೇಳಿದರೆ ನೀವು ಶಾಕ್ ಆಗ್ತೀರಾ. ಅಶೋಕ್ ಅನ್ನಂಗೆ FIR ಇದೆ. ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನು ಮಾತಾಡ್ಕೊಳ್ತೀನಿ. ಒಂದ್ ನಿಮಿಷ ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ಸದನದಲ್ಲಿ ಚರ್ಚೆ ನಡೀತಾ ಇದ್ದದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಬಗ್ಗೆ. ಆದರೆ ಅಲ್ಲಿ ಬೆಂಗಳೂರಿನ ಟ್ರಾಫಿಕ್ಕು, ಕುಡಿಯೋ ನೀರು, ರಸ್ತೆ ಗುಂಡಿಗಳ ಬಗ್ಗೆ ಚರ್ಚೆ ಆಗೋ ಬದಲು ಕೇಳಿ ಬಂದ ಪದಗಳು ಯಾವುದು ಗೊತ್ತಾ? ಏಡ್ಸ್ ಇಂಜೆಕ್ಷನ್ನು, ರೇಪಿಸ್ಟು. ಅಶೋಕ್ ಅನ್ನಂಗೆ ಏಡ್ಸ್ ಚುಚ್ಚಕ್ಕೆ ಹೋದವು ನಾನಲ್ಲ. ನೀವು ಕೇಳ್ತಾ ಇರೋದು ಸರಿ ಇದೆ. ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರು ಒಬ್ಬರಿಗೊಬ್ಬರು ಹೀಗೆ ಕೀಳು ಮಟ್ಟದ ವೈಯಕ್ತಿಕ ನಿಂದನೆಗೆ ಇಳಿದಿದ್ದಾರೆ. ಮುನಿರತ್ನ ಅವರು ಪದೇ ಪದೇ ಮಧ್ಯಪ್ರವೇಶ ಮಾಡಿದಾಗ ಗರಂ ಆದ DK ಶಿವಕುಮಾರ್ ಅವರು, ಅಶೋಕ್ ಅಣ್ಣನಿಗೆ ಏಡ್ಸ್ ಇಂಜೆಕ್ಷನ್ ಕೊಡೋದಕ್ಕೆ ನಾನೇನು ಹೋಗಿರಲಿಲ್ಲ, ನಿನ್ನ ಮೇಲೆ FIR ಇದೆ, ರೇಪಿಸ್ಟ್ ಕೂತ್ಕೋ ಅಂತ ಏಕವಚನದಲ್ಲೇ ಕಿಡಿಕಾರಿದ್ದಾರೆ. ಅಷ್ಟಕ್ಕೂ ಈ ಏಡ್ಸ್ ಇಂಜೆಕ್ಷನ್ ಕಥೆ ಏನು ಗೊತ್ತಾ? ವಿರೋಧ ಪಕ್ಷದ ನಾಯಕ ಅಶೋಕ್ ಹಾಗೂ ಇತರ ಕೆಲವು ನಾಯಕರನ್ನು ಮುಗಿಸೋದಕ್ಕೆ ಅವರಿಗೆ ಹೂಗುಚ್ಛ ನೀಡುವ ನೆಪದಲ್ಲಿ ಗ್ಲೌಸ್ ಒಳಗೆ ಸೂಜಿ ಇಟ್ಟು ಆ ಮೂಲಕ HIV ಸೋಂಕಿತ ರಕ್ತವನ್ನು ಇಂಜೆಕ್ಟ್ ಮಾಡೋದಕ್ಕೆ ಖುದ್ದು ಮುನಿರತ್ನ ಅವರೇ ಸ್ಕೆಚ್ ಹಾಕಿದ್ರು ಅನ್ನೋ ಗಂಭೀರ ಆರೋಪ ಇದೆ. ಇದರ ಬಗ್ಗೆ FIR ಕೂಡ ದಾಖಲಾಗಿದೆ. ಇದನ್ನೇ DK ಶಿವಕುಮಾರ್ ಸದನದಲ್ಲಿ ಎಳೆದು ತಂದು ಮುನಿರತ್ನ ಅವರ ಬಾಯಿ ಮುಚ್ಚೋದಕ್ಕೆ ನೋಡಿದರು. ಇದು ಇಷ್ಟಕ್ಕೆ ಮುಗಿಲಿಲ್ಲ. ಯಡಿಯೂರಪ್ಪನವರ ಮನೆಯಲ್ಲಿ ಏನು ನಡೀತು, ಯಾರ ಕಾರ್ನಲ್ಲಿ ಏನಾಯಿತು ಅನ್ನೋ ಕರಾಳ ಸ್ಟೋರಿಗಳೆಲ್ಲ ನನ್ನ ಬಳಿ ಇದ್ದಾವೆ ಅಂತ DKಶಿ ಗುಡುಗಿದ್ರೆ, ನಿಮ್ಮ ಬಳಿ ಇರೋದನ್ನೆಲ್ಲ ಬಿಚ್ಚಿಡಿ ಅಂತ ಮುನಿರತ್ನ ಕೂಡ ಸವಾಲು ಹಾಕ್ತಾರೆ. ಇದರ ಮಧ್ಯೆ ಸಚಿವ ಪ್ರಿಯಾಂಕ್ ಖರ್ಗೆ ಎದ್ದು ನಿಂತು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದವರನ್ನು ಪಕ್ಷಕ್ಕೆ ಸೇರಿಸ್ಕೊಂಡಿದ್ದೀರಿ ಅಂತ ವಾಗ್ದಾಳಿ ಮಾಡ್ತಾರೆ. ಸ್ಪೀಕರ್ UT ಖಾದರ್ ಅವರು ಸಂಯಮ ಕಾಪಾಡಿ ಇನ್ನು ಮುಂದೆ ಕಿರಿಕಿರಿ ಮಾಡಿದರೆ ಕ್ರಮ ಜರುಗಿಸ್ತೇನೆ ಅಂತ ಎಚ್ಚರಿಕೆ ಕೊಟ್ಟರು ಪರಿಸ್ಥಿತಿ ಹತೋಟಿಗೆ ಬರಲಿಲ್ಲ. ಈ ಮೊದಲು ಹಲವು ಧೀಮಂತ ನಾಯಕರು ಕೂತು ಹೋಗಿರೋ ಸದನ ಅದು. ಮೊದಲು ಅಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆಗಳು ನಡೀತಾ ಇದ್ವು, ಈಗ ಆಗ್ತಾ ಇರೋದೇ ಬೇರೆ. ಒಂದಿಷ್ಟು ದಿನ ಬ್ಲೂ ಫಿಲಮ್ ನೋಡಿದ್ದಾಯಿತು, ಅದರ ಬಗ್ಗೆ ಚರ್ಚೆ ನಡೀತು. ಆಮೇಲೆ ಅನಿಟ್ರ ಬಗ್ಗೆ ಚರ್ಚೆ ಆಯಿತು. ಈಗ ಏಡ್ಸು, ರೇಪಿಸ್ಟು ಅಂತೆಲ್ಲ ಚರ್ಚೆಗಳಾಗ್ತಾ ಇದ್ದಾವೆ. ಇವರ ವೈಯಕ್ತಿಕ ದ್ವೇಷಕ್ಕೆ ಸದನದ ಅಮೂಲ್ಯ ಸಮಯ ಮತ್ತು ಜನರ ತೆರಿಗೆ ಹಣ ಎರಡೂ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗ್ತಾ ಇದೆ. ಹಿರಿಯರು ಕಟ್ಟಿ ಬೆಳೆಸಿದ ಸದನದ ಘನತೆಯನ್ನು ಮಣ್ಪಾಲು ಮಾಡ್ತಾ ಇರುವ ಇಂತಹ ರಾಜಕಾರಣಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಿಸಿ. ನಮಸ್ಕಾರ.